ನಮಸ್ತೆ ವೀಕ್ಷಕರೇ, ನಾನಿವಾಗ ಬೆಳಗಿನ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಕತ್ತೀನಿ. ಬಾಂಬೆ ರವೆ ಅಲ್ಲದು, ಅದಕ್ಕಿಂತ ಸ್ವಲ್ಪ ಉಲ್ಟನ್ ರವೆ ಇದು. ಇದನ್ನು ನಾನು ಏನು ಮಾಡ್ತೀನಿ, ಇವಾಗ ಚೆನ್ನಾಗಿ ಹುರ್ಕೋತೀನಿ. ಹಸಿದು ಮಾಡಿದ್ರೆ ಸರಿ ಅನ್ಸಂಗಿಲ್ಲ, ರವಾನ ಹುರಿದ ಮಾಡಬೇಕು. ಒಂದು ಹಸಿದು ಮಾಡ್ತಾರೆ ಹಾಕಿ, ಆದರೂ ನಾನು ಇದನ್ನು ಹುರಿದು ಮಾಡ್ತೇನೆ. ಈ ಥರ ಇದನ್ನು ರವಾನ ಏನು ಮಾಡಬೇಕು, ಹುರಿದು ಇಟ್ಕೋಬೇಕು. ರವೆ ಹುರಿದು ಇಟ್ಕೊಂಡ್ರೆ ಹುಳ ಹತ್ತೋಂಗಿಲ್ಲ. ಡಬ್ಬಿ ತುಂಬಿ ರವೆ ಹುರಿದು ಇಟ್ಕೊಂಡ್ಬಿಟ್ವಿ ಅಂದರೆ ಒಂದೇ ಸರಿಯನ್ನು ಹುಳ ಆಗೋಂಗಿಲ್ಲ ರವದಾಗ. ಈಗ ಇದು ರವೆ ಹುರಿತು, ಇದನ್ನು ನಾನೀಗ ಒಂದು ಪಾಟಿಗೆ ಹಾಕ್ಕೋತೀನಿ. ಒಂದು 3 ಚಮಚೆ ಎಣ್ಣೆನ ನಾನು ಹಾಕ್ತೇನೆ. ಇಲ್ಲಿ ಹೆಸರಿಗೆ ಬೇಕು ಅಂತಂದು ಬಿಸಿನೀರು ಕಾಯಕ್ಕೆ ಇಟ್ಕೊಂಡೀನಿ. ಉಪ್ಪಿಟ್ಟು ಮಾಡೋಕ್ಕಿಂತ ಮೊದಲು ಜಲ್ದಿ ಆಗಬೇಕು, ಹಸಿ ನೀರು ಹಾಕೋದ್ಕಿಂತ ಅಂದ್ರೆ ಜಲ್ದಿ ಆಗಬೇಕು ಅಂದ್ರೆ ಇಲ್ಲೇ ಬಿಸಿನೀರನ್ನು ಕಾಸಕ್ಕೆ ಇಟ್ಕೋಬೇಕು ಒಂದು ಕಡೆಗೆ. ಇಲ್ಲಿ ನಾನು ಉಳ್ಳಾಗಡ್ಡಿ, ಟೊಮೆಟೊ ಹಣ್ಣು, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ನಾನು ಹೆಚ್ಚಿ ಇಟ್ಕೊಂಡೇನೆ. ಇವಾಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಕಾಳನ್ನು ಹಾಕಿದೆ. ಅದಾದಮೇಲೆ 1 ಟೀ ಸ್ಪೂನಷ್ಟು ನಾನು ಉದ್ದಿನ ಬೇಳೆನ ಹಾಕ್ತೇನೆ. ಒಂದು 3 ಹಸಿಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೆ, 3 ಹಸಿಮೆಣಸಿನ್ಕಾಯಿನ ಹಾಕಿದೆ. 1 ಗೈ ಕರಿಬೇವು, 1 ಉಳ್ಳಾಗಡ್ಡಿಯನ್ನು ನಾನು ಇವಾಗ ಹಾಕಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದೆ. ಹಾಕಿದ ಮೇಲೆ 1 ಟೊಮೆಟೊ ಹಣ್ಣನ್ನು ನಾನು ಏನು ಮಾಡ್ತೀನಿ, ಇದಕ್ಕೆ ಹಾಕ್ತೀನಿ. ಹಸಿ ವಟಾಣಿ ಹಾಕ್ತಾರೋ, ಅವ್ರಿಕಾಳು ಹಾಕಿ ಉಪ್ಪಿಟ್ಟು ಮಾಡ್ತಾರೋ, ಅವ್ರಿಕಾಳು ಉಪ್ಪಿಟ್ಟು ಅಂತಂದು. ಸಂಕ್ರಾಂತಿ ಮುಂದೆ ಒಂದು ಅವ್ರಿಕಾಯಿ ಬರ್ತೈತಿ ನಮ್ಮ ಕಡೆಗೆ, ಸಣ್ಣ ಘಮ 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 ಅಂತಿರ್ಬೇಕು. ಆ ಅವ್ರಿಕಾಳು ಹಾಕಿ ಉಪ್ಪಿಟ್ಟು ಮಾಡಿದರೆ ಭಾಳ ರುಚಿ ಆಗ್ತೈತಿ. ಶೇಂಗಾ ಹಾಕ್ತಾರೋ, ಕಡಲೆಬೇಳೆ ಹಾಕ್ತಾರೋ, ಹಾಕಿ ಉದ್ದಿನಬೇಳೆ ಹಾಕ್ತಾರೋ, ಹಾಕಿ ಉಪ್ಪಿಟ್ಟನ್ನು ಮಾಡ್ತಾರೆ. ಗಜ್ಜರಿ, ಆಲೂಗಡ್ಡೆ ಹೆಚ್ಚಿ ಉಪ್ಪಿಟ್ಟನ್ನು ಮಾಡ್ತಾರೆ, ಭಾಳ ಚಲೋ ಆಗ್ತೈತಿ. ನೋಡಿ ವೀಕ್ಷಕರೇ, ಈ ಥರ ಇದು ಬೇಯಬೇಕು. ಸ್ವಲ್ಪ ರೆಡ್ಡು ಬರಬಾರ್ದು, ಸ್ವಲ್ಪ ಇದನ್ನು ಆಗಬಾರ್ದು. ಆ ಥರ ಇದನ್ನು ನಾವು ಬೇಯಿಸಬೇಕು. ಹೆಸರು ಮಳ್ಳಾಕತ್ತೈತಿ, ಆ ಕಡೆ ನೀರು ಕಾಯಕತ್ತೆ, ಸುರುವತ್ತನ ಹೆಸರು ಮಳ್ಳಿಕೊಂಡು ಬಂದು ಬಿಡ್ತೈತಿ.
ನೀರು ಕಾಯೋ ತನಕ ಇಟ್ಕೋಬೇಕು ಅನ್ನೋ ಪ್ರಾಬ್ಲಮ್ ಇರೋಂಗಿಲ್ಲ. ಒಂದು ಕಡೆಗೆ ನೀರು ಇಟ್ಕೊಂಡ್ಬಿಡ್ಬೇಕು. ಇದು ಒಗ್ಗರಣೆ ಬರೋವಾಗ ಅದನ್ನು ನೀರು ಕುಡಿಬಿಟ್ರೆ ತಿಂದ್ಬಿಟ್ಟು ಉಪ್ಪಿಟ್ಟು ರೆಡಿ ಆಗಿಬಿಡುತ್ತೆ. ಇವಾಗ ಉಳ್ಳಾಗಡ್ಡಿ ಬೆಂದ್ಕೊಂತ ಬಂತು. ನಾನು ಇವಾಗ ಏನು ಮಾಡ್ತೀನಿ, ಇದಕ್ಕೆ ನೀರನ್ನು ಹಾಕ್ತೀನಿ. ಇವಾಗ ಬಿಸಿ ನೀರನ್ನು ಕಾಯಕ್ಕಿಟ್ಟಿದ್ದೆ, ಅದನ್ನು ಇದಕ್ಕೆ ಹಾಕ್ತೀನಿ. ನೋಡಿ ವೀಕ್ಷಕರೇ, ಹಿಂದೂತನ ನೀರು ಮಳ್ಳಾಕತ್ತು. ಒಂದು ವೇಳೆ ಉಪ್ಪಿಟ್ಟಿಗೆ ನೀರು ಕಡಿಮೆ ಆಯ್ತು ಅಂದ್ರೆ ಅದು ಬಿಸಿ ನೀರನ್ನು ನಾವು ಹಾಕ್ಕೋಬೋದು. ನೋಡಿ ಹಿಂದೂಟ ಮಳ್ಳಾಕತ್ತು ಬಿಡ್ತೈತಿ. ಇವಾಗ ಏನು ಮಾಡಬೇಕು, ರವಾನ ಹಾಕಬೇಕು. ಈ ದಪ್ಪನ ರವೆ ಮಳ್ಳಬೇಕಾದ್ರೆ, ಬೇಯಬೇಕಾದ್ರೆ ಅದು ಮಳ್ಳಿ ಅದು ಕುದ್ದು ಇದು ಬರಬೇಕಾದ್ರೆ ಸ್ವಲ್ಪ ಜಾಸ್ತಿ ನೀರು ಬೇಕಾಕತಿ. ಹಾಗಾಗಿ ಇದಕ್ಕೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಿದನ್ನು ಬೇಯಿಸ್ಬೇಕು. ರವೆ ಬೇಯಬೇಕಲ್ಲ. ಈಗಿನ ರವೆ ಅಂದರೆ ಏನಂತ ತಿಳ್ಕೊಂಡು ಏನು ಎಲ್ಲ ಪ್ಯೂರಾಗಿ ಯಾವುದು ವಸ್ತು ಈಗಿಂದು ಬರೋಂಗೇ ಇಲ್ಲ, ಎಲ್ಲ ಮಿಕ್ಸ್. ಇದರ ರವದೊಳಗನ ಇದ್ರ ರವೆ ಕೂಡಿಸಿರ್ತಾರೆ, ಗೊಂಜಾಳದ ರವೆ ಕೂಡಿಸಿರ್ತಾರೆ, ಮೆಕ್ಕೆಜೋಳದ್ದು ಕೂಡಿಸಿರ್ತಾರೆ. ಯಾವುದೊಂದು ಕರೆಕ್ಟಾಗಿ ಬರೋಂಗಿಲ್ಲ. ಇವಾಗ ಹೆಚ್ಚಿಟ್ಟಂಥ ಕರಿಬೇವನ್ನು ನಾವು ಇದಕ್ಕೆ ಹಾಕಬೇಕು. ನೋಡಿ ವೀಕ್ಷಕರೇ, ಇವಾಗ ಏನು ಮಾಡಿಬಿಡ್ಬೇಕು, ಬಾಯಿನ ಮುಚ್ಚಬೇಕು. ನೋಡಿ ಉಪ್ಪಿಟ್ಟು ರೆಡಿ ಆಯಿತು. ನೋಡಿ ವೀಕ್ಷಕರೇ, ಉಪ್ಪಿಟ್ಟು ರೆಡಿ ಆಯಿತು. ನಾನು ಇನ್ನೊಂದಿಟ್ಟು ಕೊತ್ತಂಬರಿಯನ್ನು ಇದಕ್ಕೆ ಹಾಕ್ತೀನಿ. ನೋಡಿ ಉಪ್ಪಿಟ್ಟು ಇವಾಗ ಏನಾಯಿತು, ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.